ಇವತ್ತು ಮೊದಲನೇ ಆಷಾಢ ಶುಕ್ರವಾರದ ಮೊದಲನೇ ದಿವಸದ್ದು ಪೂಜೆ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ಸುಮಾರು 15,000 ಜನ ಈಗಾಗಲೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಳೆದ ಬಾರಿಗಿಂತ ಸಾಮಾನ್ಯ ಕ್ಯೂನಲ್ಲಿ ಈ ಜನ ಸಮಯ ತಗೊಳ್ತಿದ್ರು, ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತೆ 2,000 ರೂಪಾಯಿ ಟಿಕೆಟ್ ತಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ಸೊ ಹಾಗಾಗಿ ಬೇಗ ಬೇಗ ಆಗ್ತಾ ಇದೆ. ಸೊ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಡಳಿತದವರು ನಮ್ಮ ಸೂಚನೆ ಮೇರೆಗೆ ಚೆನ್ನಾಗೇ ಮಾಡಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ಬಂದವರೆಲ್ಲರಿಗೂ ಕೂಡ ಬಿಸ್ಕೆಟ್ಟು, ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಇದೆ. ಅಲ್ಲಲ್ಲಿ ನೀರುಗಳನ್ನ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಶೌಚಾಲಯಗಳನ್ನು ಇಟ್ಟಿದ್ದಾರೆ. ಮತ್ತೆ CCTV ಹಾಕಿ ಸುರಕ್ಷತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆಂಬ್ಯುಲೆನ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಬಂದೋಬಸ್ತು ಚೆನ್ನಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇನ್ನೂ 2 ಅವರ್ ಆಗ್ತಾ ಇದೆ, ಇನ್ನೂ ಬೇಗ ದರ್ಶನ ಆಗೋಂಗ್ ಮಾಡಿ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಇರೋ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಅಂತಂದ್ರೆ ನಾವು ಇಷ್ಟೋ ಕೋಟಿ ಖರ್ಚು ಮಾಡಿ ಸಾಮಾನ್ಯ ಕ್ಯೂಗೆ ಅಂತಲೇ ಒಂದು ಸಪ್ರೇಟ್ ಆಗಿ ಶೆಲ್ಟರ್ ಮಾಡಿ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವಿಂಗ್ ಮಾಡಿದೀವಿ. ಸೊ ಅದನ್ನು ಉಪಯೋಗಿಸ್ಬೇಕಾಗಿದೆ. ಸೊ ಹಾಗಾಗಿ ತುಂಬಾ ಜನ ಇರೋದ್ರೆ ಮಿನಿಮಮ್ 2 hours ಆಗ್ತದೆ. ಸಾಮಾನ್ಯ ಹೋದೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ, ಮತ್ತೆ ಎಲ್ಲಿ ಬಸ್ 10 ಜನ ಬರ್ತಾ ಇದ್ದಾರೆ ಅಲ್ಲಿ ಕೂಡ ಮಾತನಾಡಿದೆ, ಇಲ್ಲಿ ಕ್ಯೂನಲ್ಲೂ ಕೂಡ ಮಾತನಾಡಿದೆ. 2,000 ರೂಪಾಯಿ ಟಿಕೆಟ್ ಅವರು ಮತ್ತೆ ಇವರೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಸಾಮಾನ್ಯ ಜನಕ್ಕೆ ಇನ್ನೂ ಬೇಗ ದರ್ಶನ ಆಗೋ ಮಾಡ್ಕೊಡಿದ್ದಾರೆ. ಈಗ ಏನಾಗಿದೆ ಅಂತಂದ್ರೆ ಬೇರೆ ದಿವಸಗಳಲ್ಲಿ ನಾವು ಸಾಮಾನ್ಯ ಕ್ಯೂ ಏನಿದೆ ಅದು ಪೂರ್ತಿ ಖಾಲಿ ಇರುತ್ತೆ, ಯಾರು ಆ ಕಡೆ ಕ್ಯೂನೇ ಇರೋದಿಲ್ಲ, ಎಲ್ಲ ಮುಂದ್ಗಡೆ ಭಾಗದಿಂದಾನೇ ಹೋಗ್ತಿರ್ತಾರೆ, ಯಾಕಂದ್ರೆ ಜನ ಕಮ್ಮಿ ಇರ್ತಾರೆ. ನಮ್ಗೆ ಆಷಾಢ, ವರ್ಧಂತಿ ಮತ್ತೆ ನವರಾತ್ರಿ ಈ ಸಮಯದಲ್ಲಿ ಮಾತ್ರ ತುಂಬಾ ಜನ ಬರ್ತಾರೆ. ಸೊ ಅವಾಗ ಸಾಮಾನ್ಯ ಕ್ಯೂ ಮಾಡ್ಬೇಕಾದ್ರೆ 4 ಕ್ಯೂ ಮಾಡಿದೀವಿ. ಅದ್ರೊಳಗೆ 3 ಕ್ಯೂ ಇಲ್ಲಿ ಜನನ್ ಬಿಟ್ಟು ಇನ್ನೊಂದು ಕ್ಯೂ ಯಾವ್ದಕ್ಕೂ ಏನಾದ್ರು ಎಮರ್ಜೆನ್ಸಿ ಆದ್ರೆ ಮತ್ತೆ ಸರ್ವಿಸ್ ಗಳನ್ನ ಕೊಡೋಕೆ ಅಂತೇಳಿ ಒಂದು ಕ್ಯೂ ಖಾಲಿ ಇಟ್ಟಿದ್ದೀವಿ. ಸೊ ನಾವ್ ಇನ್ನೂ ಜನಕ್ಕೆ ಬೇಗ ದರ್ಶನ ಆಗೋ ಮಾಡಬೇಕು, ಇನ್ನೊಂದೆರಡು ಕ್ಯೂ ಲೈನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಅದಕ್ಕೆ ತಕ್ಷಣ ಮಾಡಕ್ ಸಾಧ್ಯ ಆಗೋದಿಲ್ಲ, ಮುಂದಿನ ದಿವಸದಲ್ಲಿ ನೋಡಿ ಮಾಡಿಸಿ. ಅದನ್ನೇ ಹೇಳಿದ್ನಲ್ಲ, 2 ಅವರ್ ಆಗ್ತಾ ಇದೆ. ಈಗ ಇನ್ನೂ 1-2 ಕ್ಯೂ ಮಾಡ್ಬೇಕಾಗುತ್ತೆ, ಬಟ್ ಈಗ ಸದ್ಯಕ್ಕೆ ಜಾಗ ಎಲ್ಲೂ ಇಲ್ಲ. ಅದ್ ಮಾಡ್ಬೇಕು ಅಂದ್ರೆ ಮುಂಬರೋ ದಿವಸಗಳು ಇನ್ನೊಂದೆರಡು ಕ್ಯೂ ಎಕ್ಸ್ಟ್ರಾ ಅಲ್ಲಿ ಮಾಡಿಸ್ಬೇಕಾಗುತ್ತೆ, ಅದನ್ನ ಮಾಡ್ಸೋಣ. ನಾನೇ 9:30 ತನಕ ಮಾತ್ರ VIP ಗಳಿಗೆ ದರ್ಶನ ಅಂತ ಹೇಳಿದೀನಿ. ಸೊ ಹಾಗಾಗಿ ನಾ ಬಂದಿದ್ದು 10:30. ಸೊ ನಾನು ಹೋಗಿ ದರ್ಶನ ಮಾಡೋದಿಲ್ಲ, ನನ್ನ ಜೊತೆ ಬಂದಿರೋರು ಯಾರು ಕೂಡ ದರ್ಶನ ಮಾಡಿಲ್ಲ. ಅವ್ರು ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಹೋಗ್ತಾರೆ. ಸೊ ನಾನೇನು ದರ್ಶನ ಮಾಡಿ ಪಾಪ ಜನರಿಗೆ ಡಿಸ್ಟರ್ಬ್ ಮಾಡೋದು. ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30 ಇಂದ 9:30 ಏನ್ ನಾವು VIP ಗಳಿಗೆ ಸಮಯ ನಿಗದಿ ಮಾಡಿದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ VIP ಗಳಿಗೂ ಕೂಡ ಅವಕಾಶ ಕೊಡಬಾರದು ದರ್ಶನಕ್ಕೆ ಅಂತ ಹೇಳಿ, ಮತ್ತೆ ನಾನು ಎಲ್ಲ ನಮ್ಮ ಯಾರು VIP ಗಳಿರ್ತಾರೆ ರಾಜ್ಯದಲ್ಲಿ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಥವಾ ಶನಿವಾರ, ಭಾನುವಾರ ನೀವು ದರ್ಶನಕ್ಕೆ ಬರಬೇಕು ಅಂದ್ರೆ ದಯವಿಟ್ಟು ಬೆಳಗ್ಗೆ 5:30 ಇಂದ 9:30 ಒಳಗಡೆನೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ.